ಅಮ್ಮ ಜಮೀನಮ್ಮ ಕೋಟಿನ ಸಮಸ್ಯೆನಮ್ಮ ಅತಿ ವೇಗವಾಗಿ ಇವರಂತೆ ಮಾಡ್ಕೊಂಡು ಕೊಡ್ತೀನಿ ಅಂದರೆ ಎಡಗಡೆ ಕೊಡಮ್ಮ, ಸ್ವಲ್ಪ ನಿಧಾನ ಅನ್ನಂಗಿತ್ತಂದರೆ ಬಲಗಡೆ ಕೊಡಮ್ಮ. ಆ ಜಮೀನ್ದು ನಾನು ಅಂದ್ಕೊಂಡು ಕುತ್ಕೊಂಡ್ಮೇಲೆ ಅದು ತಿರ್ಕತ್ತು. ನನ್ನ ಮಗನ ಮದುವೆದು ಕೇಳಿದೆ, ಅದೂ ತಿರುಗಿತು. ಅದೇನು ಬೂಟಾಟಿಕೆ ಏನಿಲ್ಲ ಅದರಲ್ಲಿ. ಈಗ ಎಷ್ಟೋ ಜನ ಬರ್ತಾರೆ, ಒಂದು ಪರೀಕ್ಷೆಗೆ ಅಂತ ಬರ್ತಾರೆ, ಕೂತ್ಕೊತಾರೆ, ತಿರುಗುತ್ತೆ. ಅದು ಕೆಲವೊಂದು ಟೈಮ್ ನಾವು ಪ್ರಶ್ನೆ ಕೇಳೋಕ್ಕೆ ಬರೋದಿಲ್ಲ. ತನಗೆ ತಾನೇ ಭಕ್ತಾದಿಗಳೇ ಸ್ವತಃವಾಗಿ ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳೋದಿರುತ್ತೆ. ಆ ತಾಯಿ ನಂಬಿ ಪೂಜೆ ಮಾಡಿ ಅದ್ರ ಮೇಲೆ ಕೂತ್ಕೊಂಡ್ರೆ ಆ ತಾಯಿ ಉತ್ತರ ಕೊಡ್ತಾಳೆ. ನಾನು ಹೋದ ವಾರ ಬಂದಿದ್ವಿ ಏನೋ ಅಂದ್ಕೊಂಡು ಅದು ಪರವಾಗಿಲ್ಲ ನಡೆದಿದೆ, ಆ ತಾಯಿ ನಿಂಗೆ ನಡೆಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಈ ಮುಡುಪಿನ ವಿಶೇಷತೆ ಏನು ಅಂದರೆ, ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರೋಂಥ ಒಂದು ನಿಂಬೆ ಫಲ. ಈ ಒಂದು ಕಲಿಶಿವನ್ ಕಾಲೇಶಿವನ್ ಒಂದು ಮರಕ್ಕೆ ಕಟ್ಟೋದ್ರಿಂದ ಆ ಮುಡುಪು ಯಾವ ಥರ ಒಣಗುತ್ತೋ, ಅದರಲ್ಲಿರೋಂಥ ನಿಂಬೆ ಫಲ ಯಾವ ಥರ ಒಣಗುತ್ತೋ ಅದೇ ಥರನೇ ಒಂದು ಕಷ್ಟಗಳೆಲ್ಲನೂ ಒಣಗುತ್ತೆ ಅನ್ನೋ ಒಂದು ಪ್ರಸಕ್ತಿ ಈ ಒಂದು ಕ್ಷೇತ್ರದಲ್ಲಿ ಏಕೈಕವಾಗಿದೆ ಸರ್. ಸರ್, ಇಲ್ಲಿ ಅಘೋರ ಕಾಳಿನ ನೋಡ್ರಿ, ಅಮ್ಮನೊಂದು ರೂಪ ನೋಡ್ರಿ ಸರ್. ಆ ಅಮ್ಮನೊಂದು ನಾಲಿಗೆ ಒಂದು ವಿಶೇಷವಾಗಬಹುದು. ಅಮ್ಮನ ನೋಡ್ರಿ, ಒಂದು ರಾಕ್ಷಸನೊಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕಾರೆ ಈ ರಾಕ್ಷಸನದು ಏನಂದರೆ, ಒಂದು ಕೆಟ್ಟ ದೃಷ್ಟಿ ಅನ್ನೋದು, ಯಾವುದೇ ಒಂದು ಕೆಟ್ಟ ದೃಷ್ಟಿ ಬಂದ್ರೂ ಅಮ್ಮ ಎಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಒಂದು ಪ್ರಯೋಗ ಮಾಡಿರೋಂಥದ್ದು. ಬೆಂಗಳೂರು ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ತಾಲೂಕು, ಗಂಟಕನಹಳ್ಳಿ ಗ್ರಾಮ. ಇದು ಬಂದು ಒಂದು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಫಸ್ಟ್ ಒಂದು ತಡೆ ಅನ್ನೋದು ಮತ್ತು ಒಂದು ಮುಡುಪು ಅನ್ನೋದು ಪ್ರಸಿದ್ಧವಾಗಿ ಬಂದಿದೆ. ಯಾಕಂದರೆ ಏಕೈಕವಾಗಿ ಫಸ್ಟ್ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಇದು ಮಾಡಬೇಕಾಗುತ್ತೆ. ಸರ್, ಫಸ್ಟ್ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ತಾಲೂಕು, ಗಂಟಕನಹಳ್ಳಿ ಗ್ರಾಮ. ಇದು ಬಂದು ಒಂದು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಫಸ್ಟ್ ಒಂದು ತಡೆ ಅನ್ನೋದು ಮತ್ತು ಒಂದು ಮುಡುಪು ಅನ್ನೋದು ಪ್ರಸಿದ್ಧವಾಗಿ ಬಂದಿದೆ. ಯಾಕಂದರೆ ಏಕೈಕವಾಗಿ ಫಸ್ಟ್ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಇದು ಮಾಡಬೇಕಾಗುತ್ತೆ. ಯಾಕಂದರೆ ಈ ಮುಡುಪಿನ ವಿಶೇಷತೆ ಏನು ಅಂದರೆ, ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರೋಂಥ ಒಂದು ನಿಂಬೆ ಫಲ. ಆ ಫಲದಲ್ಲಿ 9 ಥರದ ಒಂದು ಧಾನ್ಯ ಅನ್ನೋದು ಹಾಕಿ 9 ಶಕ್ತಿ ದೇವತೆಗಳಾಗಿ ಅಮ್ಮನ ಹತ್ರ ಒಂದು ಪೂಜೆ ಇದೆಲ್ಲ ವಿಧಿವಿಧಾನಗಳೆಲ್ಲ ಮಾಡಿ ಒಂದು ಮುಡುಪು ಕೊಡೋಂಥ ಒಂದು ವಿಶೇಷತೆ ಇರುತ್ತೆ. ಈ ಒಂದು ಕಲಿಶಿವನ್ ಕಾಲೇಶಿವನ್ ಒಂದು ಮರಕ್ಕೆ ಕಟ್ಟೋದ್ರಿಂದ ಆ ಮುಡುಪು ಯಾವ ಥರ ಒಣಗುತ್ತೋ, ಅದರಲ್ಲಿರೋಂಥ ನಿಂಬೆ ಫಲ ಯಾವ ಥರ ಒಣಗುತ್ತೋ ಅದೇ ಥರನೇ ಒಂದು ಕಷ್ಟಗಳೆಲ್ಲನೂ ಒಣಗುತ್ತೆ ಅನ್ನೋ ಒಂದು ಪ್ರಸಕ್ತಿ ಈ ಒಂದು ಕ್ಷೇತ್ರದಲ್ಲಿ ಏಕೈಕವಾಗಿದೆ ಸರ್. ಇನ್ನೊಂದೇನಂದ್ರೆ, ತಡೆ ವಿಶೇಷತೆ ಏನಂದರೆ, ಒಂದು ಕಾಯಿ ಒಂದು ನಿಂಬೆ ಫಲ ತಗೊಂಡು ಇಲ್ಲಿ ಕಾಯಿ ತಡೆ ಹೊಡೆಯೋದ್ರಿಂದ ವಿಶೇಷವಾಗಿ ಒಂದು ಕಣ್ಣು ದೃಷ್ಟಿ ಆಗಬಹುದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ, ನಾವೆಲ್ಲರೂ ಕೆಲಸ ಕಾರ್ಯಗಳಾಗ್ತಾ ಇರಲ್ಲ ಅನ್ನೋಂಥ ಒಂದು ಇದಕ್ಕೋಸ್ಕರ ಒಂದು ತಡೆ ಅನ್ನೋದು ಒಡ್ಸ್ಕೊಬೇಕಾಗುತ್ತೆ ಸರ್ ಏಕೈಕವಾಗಿ. ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ, ವಿಶೇಷವಾಗಿ ಒಂದು ಮೋಟ್ರಿಗೆ ನಾನು ಎಷ್ಟು ತಿರುಗಿಸ್ಬಹುದು. ಯಾಕಂದರೆ ಇಲ್ಲಿ ಕರೆಂಟನ್ನು ಕೊರತೆಯೇ ತುಂಬ ಇದೆ. ಮೋಟ್ರಿಗೆ ಬಿಟ್ಟು ನಾನು ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಮೋಟ್ರ್ ಕಾಯುವಾಗ ನನ್ನ ಕರೆಂಟು ತುಂಬ ಅವಶ್ಯಕತೆ ಇದೆ ಸರಿನಾ, ಹಂಗಾಗಿ ನಾನು ಮಾಡೋಕ್ಕಾಗಲ್ಲ ಸರಿನಾ. ಇಲ್ಲಿ ಏನು ಗೊತ್ತಾ, ನಾವು ಹೇಳೋದಕ್ಕಿಂತ ಒಂದು ಭಕ್ತಾದಿಗಳು ಕೂತ್ಕೊತಾರೆ, ಅಲ್ಲಿ ಮೋಟ್ರಿಗೆ ವೈಬ್ರೇಷನ್ ಆಗುತ್ತೋ ತನಗೆ ತಾನೇ ವೈಬ್ರೇಷನ್ ಆಗುತ್ತೋ ಅನ್ನೋದು ಭಕ್ತಾದಿಗಳೇ ಅದು ಹೇಳಬೇಕಾಗುತ್ತೆ. ಇವಾಗ ನಾವು ಏನು ಹೇಳೋಕ್ಕಾಗಲ್ಲ ಅದರಲ್ಲಿ. ಯಾಕಂದರೆ ಭಕ್ತಾದಿಗಳೇ ಸ್ವತಃವಾಗಿ ಅವರು ಒಂದು ಪ್ರಶ್ನೆ ಕೇಳೋದ್ರಿಂದ ಆ ಒಂದು ಕಲ್ ಮೇಲೆ ಕೂತ್ಕೊಂಡು, ಯಾಕಂದರೆ ಅವರೊಂದು ಅಭಿಪ್ರಾಯ ಅನ್ನೋದು ಇರುತ್ತಲ್ವ ಸರ್. ಈಗ ಎಷ್ಟೋ ಜನ ಬರ್ತಾರೆ, ಒಂದು ಪರೀಕ್ಷೆಗೆ ಅಂತ ಬರ್ತಾರೆ, ಕೂತ್ಕೊತಾರೆ, ತಿರುಗುತ್ತೆ ಅದು. ಇವಾಗ ಅದರಲ್ಲಿ ಮತ್ತು ನಾವು ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಕೆಲವೊಂದು ಟೈಮ್ ನಾವು ಇಲ್ಲಿ ಇರೋದೇ ಇಲ್ಲ, ಕೆಲವೊಂದು ಟೈಮ್ ಮಾತ್ರ ಇಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಬರ್ತೀರಿ, ಕೆಲವೊಂದು ಟೈಮ್ ನಾವು ಪ್ರಶ್ನೆ ಕೇಳಕ್ಕೆ ಬರೋದಿಲ್ಲ. ತನಗೆ ತಾನೇ ಭಕ್ತಾದಿಗಳೇ ಸ್ವತಃವಾಗಿ ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳೋದಿರುತ್ತೆ ವಿಶೇಷವಾಗಿ. ಯಾಕಂದರೆ ಇನ್ನೊಂದು ಸರ್, ಇಲ್ಲಿ ಯಾಕಂದರೆ ಈ ಕಲ್ಲಿನ ಪ್ರಶ್ನೆ ಉಚಿತವಾಗಿ ಬಿಟ್ಟಿದ್ದೀರಿ ಸರ್. ಯಾವುದೋ ಒಂದು ರೂಪಾಯಿ ಕಾಸು ತೊಗೊಂಡಿದ್ದಂಗೆ ಒಂದು ಪ್ರಶ್ನೆ ಕಲ್ಲಾಗ 10 ರೂಪಾಯಿ ನಾವು ತೊಗೊತಿಲ್ಲ, ಫುಲ್ ಉಚಿತವಾಗಿ ಆ ಒಂದು ಕಲ್ಲಿನ ಪ್ರಶ್ನೆ ಬಿಟ್ಟಿದ್ದೀರಿ. ಮತ್ತು ತೀರ್ಥಸ್ಥಾನವೂ ಅಷ್ಟೇ ಉಚಿತವಾಗಿ ಮಾಡ್ಕೊಂಡು ಕೊಡ್ತಿದ್ದೀವಿ ಸರ್. ಯಾಕಂದರೆ ಅವ್ರಿಗೊಂದು ಅಮ್ಮನೊಂದು ತಲೆ ಮೇಲೆ ಇಟ್ಟು ಒಂದು ನೀರನ್ನೋದು, ಒಂದು 3 ತಮ್ಗೆ ನೀರನ್ನೋದು ಹಾಕಿದಾಗ ಸರಿನಾ, ಅದು ತುಂಬ ವಿಶೇಷವಾಗಿ ಒಂದು ಅವರ ಆರೋಗ್ಯ ಸಮಸ್ಯೆ ಆಗಬಹುದು, ವ್ಯವಹಾರದಾಗ್ಬೋದು, ವ್ಯಾಪಾರದಾಗ್ಬೋದು, ಇನ್ನು ಕೆಟ್ಟ ದೃಷ್ಟಿಗಳಿರ್ತೈತೆ, ಅವಕ್ಕೆಲ್ಲ ನಿವಾರಣೆ ಆಗುತ್ತೆ ಸರ್ ಆ ಒಂದು ನೀರು ಹಾಕ್ಸ್ಕೊಳೋದ್ರಿಂದ. ಇನ್ನೊಂದು ಇದು ಏನು ಮುಡುಪು ಕಟ್ತಾರಲ್ಲ, ಸೊ ಅದು ಹಳದಿ ಬಟ್ಟೆನೇ ಯಾಕೆ ಯೂಸ್ ಮಾಡ್ತೀರಾ ಅಂತ ಸರ್. ಹಳದಿ ಬಟ್ಟೆನೇ ಮಂಗಳಕಾರ್ಯವಾಗಿರುತ್ತಲ್ವ ಸರ್, ಮಂಗಳಕಾರ್ಯವಾಗಿರುತ್ತಲ್ವ, ಹಂಗಾಗಿ ವಿಶೇಷವಾಗಿ ನಮಗೆಲ್ಲ ಒಂದು ಗೆಲುವನ್ನು ಸಿಗುತ್ತೆ ಈ ಒಂದು ಇದರಲ್ಲಿ ಸರ್. ಇಲ್ಲಿ ಅಘೋರ ಕಾಳಿನ ನೋಡ್ರಿ, ಅಮ್ಮನೊಂದು ರೂಪ ನೋಡ್ರಿ ಸರ್. ಆ ಅಮ್ಮನೊಂದು ನಾಲಿಗೆ ಒಂದು ವಿಶೇಷವಾಗಬಹುದು. ಅಮ್ಮನ ನೋಡ್ರಿ, ಒಂದು ರಾಕ್ಷಸನೊಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕಾರೆ ಈ ರಾಕ್ಷಸನದು ಏನಂದರೆ, ಒಂದು ಕೆಟ್ಟ ದೃಷ್ಟಿ ಅನ್ನೋದು, ಯಾವುದೇ ಒಂದು ಕೆಟ್ಟ ದೃಷ್ಟಿ ಬಂದ್ರೂ ಅಮ್ಮ ಎಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಒಂದು ಪ್ರಯೋಗ ಮಾಡಿರೋಂಥದ್ದು. ನೋಡ್ರಿ, ಇಲ್ಲಿ ಕಟ್ತೀರಿ ಒಂದು ಸೂತ್ರನದು. ಈ ಸೂತ್ರನ ಕಟ್ಟಿ ವಿಶೇಷವಾಗಿ ಇಲ್ಲಿ ಓಂ ಕುಂಡ್ಲಿ ಇರುತ್ತೆ. ಯಾಕಂದರೆ ತ್ರಿಭುಜಾಕಾರವಾಗಿ ನಮಗೊಂದು ಗೆಲುವಕ್ಕೊಂದು ಮಾರ್ಗನ ಸಿಗುತ್ತಿತ್ತು. ಅದೊಂದು ಸೆಂಟ್ರಲ್ಲಿ ಇಲ್ಲಿ ನೋಡಿರಿ 4 ತ್ರಿಶೂಲ ಅನ್ನೋದು ಇರುತ್ತೆ. 4 ತ್ರಿಶೂಲ ಬಂದು 4 ಒಂದು ಕಟ್ಟು ಅನ್ನೋದು ನಿಂತ್ಕೊಳ್ಳುತ್ತೆ.
ಒಂದು ಬಂಧನ ಥರ ಸರ್. ಇಲ್ಲಿ ಸೆಂಟ್ರಲ್ ನಿಂತ್ಕೊಂತಿದ್ದಂಗೆ ಇದಕ್ಕೆಲ್ಲ ಕಟ್ಬಿಟ್ಟು ಅಮ್ಮನೊಂದು ಸೂತ್ರ ಹಾಕಿರ್ತೀವಿ. ಆ ಸೂತ್ರದ ಮೂಲಕವಾಗಿ ಒಂದು 3 ಕಿತ ಒಂದು ಅಘೋರ ಕಾಳಿ ತ್ರಿಶೂಲ ಕಟ್ಟನ್ನು ಹೊಡ್ಸ್ಕೊತಿದ್ದಂಗೆ ಅವ್ರದ್ದು ಎಂಥ ಒಂದು ಪ್ರಾಬ್ಲಮ್ ಆಗಿದ್ರು, ಎಂಥ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರು, ಎಂಥ ಒಂದು ಚೌಡಿ ಪ್ರಯೋಗ ಆಗಿದ್ರು, ಏನೇ ಒಂದು ಸಮಸ್ಯೆ ಆಗಿದ್ರು ಇಲ್ಲೊಂದು 3 ಕಿತ ಹೊಡ್ಸ್ಕೊಳೋದ್ರಿಂದ ತುಂಬ ಒಂದು ಗೆಲುವು ಸಿಗುತ್ತೆ ಸರ್. ಎಲ್ಲ ಹೋಗುತ್ತೆ. ಇಲ್ಲಿ ಎಲ್ಲ ಇದಾಗುತ್ತೆ ಅಂತೇಳಿ ಇದು ಮಾಡಿದ್ರು. ನನಗೂ ಇಲ್ಲೇ ಇದ್ಕೊಂಡು ನಮಗೆ ಗೊತ್ತಿದ್ದಾದಮೇಲೆ ನಾವು ಇಲ್ಲಿಗೆ ಬರ್ತಾ ಇರೋದು. ಈಗ ಯಾರೇನು ಹೇಳಿದ್ರು ಇದು ತಪ್ಪು ಅಂತೇಳಿ ಇದು ಮಾಡ್ತಾರೆ, ಅದು ತಪ್ಪಲ್ಲ. ಇದು ಖಂಡಿತವಾಗಿ ಇಲ್ಲಿ ಉದ್ಭವ ಆಗಿರೋಂಥದ್ದೇ ಅಂತ ಹೇಳ್ತೀನಿ ನಾನು. ಪ್ರಶ್ನೆ ನಾನು ಕೇಳ್ಕೊಂಡೆ ಜಮೀನ್ದು ಅಂತ. ಆ ಜಮೀನ್ದು ನಾನು ಅಂದ್ಕೊಂಡು ಕುತ್ಕೊಂಡ್ಮೇಲೆ ಅದು ತಿರ್ಕತ್ತು. ಅದು ಆಮೇಲೆ ನನ್ನ ಮಗನ ಮದುವೆದು ಕೇಳಿದೆ, ಅದೂ ತಿರುಗಿತು. ಅದೇನು ಬೂಟಾಟಿಕೆ ಏನಿಲ್ಲ ಅದರಲ್ಲಿ. ಕಲ್ಲಿಗೆ ಒಂದು ರೂಪಾಯಿ ಕೊಡು ಯಾರು ತಗೊಳಂಗಿಲ್ಲ. ಬಂದು ನೀನು ಇಷ್ಟಕ್ಕೊದ್ದು ಪೂಜೆ ಮಾಡಿಸ್ಕೊಂಡು ಆ ಅಮ್ಮನಿಗೆ ಬಂದು ನೀನು ಕಲ್ಲು ಮೇಲೆ ಕುತ್ಕೊಳೋದು, ಅಷ್ಟು ಬಿಟ್ಟರೆ ನಿಮ್ಮ ಅಮೌಂಟ್ ಯಾರೂ ತೊಗೊಳಲ್ಲ. ನೀನು ಬೇರೆ ತಡೆಕಾಯಿ ಏನಾನ ಮಾಡಬೇಕು ಅನ್ನೋಂಗಿದ್ರೆ ಅಲ್ಲಿ ಮುಂದೆ ಕೌಂಟ್ರ್ ಇದೆ, ಆ ಕೌಂಟ್ರ್ ಮುಖಾಂತರ ಕೇಳಿಕೊಂಡು ಇದು ಮಾಡ್ಬೋದು. ನಾನೀಗ ಹೊಸ್ದಾಗಿ ಬಂದಿದ್ದೀನಿ, 2-3 ವಾರ ಆಗಿದೆ. ಅದು ಅನುಭವ ಆಗಬೇಕಲ್ಲ. ಇದರಲ್ಲಿ ಈ ಕ್ಷೇತ್ರ ಬಂದ ಮೇಲೆ ಅದು ಹೋದ ವಾರ ಬಂದಿದ್ದು, ಈ ವಾರನೂ ಬಂದಿದ್ದೀನಲ್ಲ. ಈಗ 9 ವಾರ ಬರಲೇಬೇಕು ಅಂತ ನಾನು ಕಂಡೀಷನ್ ಮಾಡ್ಕೊಂಡಿದ್ದೀನಿ, ಬರಲೇಬೇಕು ಅಂತ. ಇಲ್ಲ ಅಂದಿದ್ರೆ ನಾವೇನಕ್ಕೆ ಬರಬೇಕಾಯಿತು? ಇಲ್ಲೇನು ಆಗಲ್ಲ ಹೋಗಲ್ಲ ಅಂದಿದ್ರೆ ನಾವೇನಕ್ಕೆ 9 ವಾರ ಬರಬೇಕು? ಅವರು ಜ್ಞಾನ ಇರಬೇಕಲ್ಲಿ. ಅವ್ರು ಬಂದು ಇಲ್ಲಿ ನಮ್ಗೆ ನಡೆಯುತ್ತದೆ, ಇದು ಆಗುತ್ತೆ ಅನ್ನಂಗಿದ್ರೆ ಅವ್ರು ಬಂದು ಮಾಡ್ಬೋದು. ಇಲ್ಲ ಅಂದರೆ ಅವ್ರಿಗೆ ಮೂಢನಂಬಿಕೆ ಇದ್ದರೆ ಅದು ಮೂಢನಂಬಿಕೆಗೆ ಹೋಗುತ್ತೆ. ಅಲ್ಲಿ ಸಿಗುತ್ತೆ ಅವರು ಅಂದ್ಕೊಂಡಂಗೆ ನಡೆಯುತ್ತೆ. ಆದರೆ ಮೂಢನಂಬಿಕೆಗಳು ಏನು ಮಾಡ್ಕೊತಾರೋ ಗೊತ್ತಿಲ್ಲ. ಮಾಟ ಮಂತ್ರ ಕೈ ಕೆಲಸ ಅಂತ ಹೇಳ್ತಾರಮ್ಮ. ಇವ್ರ ಮೇಲೆ ಆಗೈತೆ ಅನ್ನಂಗಿತ್ತು ಅಂದರೆ ಎಡಗಡೆ ಕೊಡಮ್ಮ, ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅನ್ನಂಗಿತ್ತಂದರೆ ಬಲಗಡೆ ಕೊಡು, ಹಾಗೇ ಇಲ್ಲ ಅನ್ನಂಗಿತ್ತಂದರೆ ನಿಲ್ಸಮ್ಮ. ಆಗಿದೆ ಅಣ್ಣ. ಸರ್ ಇದು ಆವಾಗಲೇ ಹೇಳ್ದಂಗೆ ಇಲ್ಲೇನಂದರೆ ಒಂದು ವಿಶೇಷವಾಗಿ ಮುಡುಪು ನಿಂಬೆ ಫಲ ಒಣಗುತ್ತೆ. ಯಾವ ಥರ ಒಣಗುತ್ತೆ ಅಂದರೆ ಈ ಹಳದಿ ಬಟ್ಟೆ ಅಂದರೆ ಏನಂದರೆ ಮಂಗಳ ಕಾರ್ಯ. ಯಾಕಂದರೆ ಏನೇ ಒಂದು ನಮ್ಮೊಂದು ಕಾರ್ಯ ಮಾಡಬೇಕಾದ್ರೂ ಫಸ್ಟು ಒಂದು ಅರಿಶಿನ ಅನ್ನೋದು ಹಚ್ಚಿ ನಾವು ಮಾಡೋ ಅರಿಶಿನ ಕುಂಕುಮ ಅನ್ನೋದು ಹಚ್ಚಿ ನಾವು ಮಾಡೋಂಥ ವಿಶೇಷತೆ ಇರುತ್ತೆ. ಯಾಕಂದರೆ ಅರಿಶಿನ ಬಂದ್ಬಿಟ್ಟು ಮಂಗಳ, ಸರಿನಾ. ವಿಶೇಷವಾಗಿ ಒಂದು ನಮ್ಮ ಗೆಲುವುಗ ನಮ್ಮೊಂದು ಆಗು ಹೋಗುಗಳಿಗೆಲ್ಲನೂ ಒಂದು ವಿಶೇಷವಾಗಿ ಒಂದು ಮುಡುಪಿಂದ ಗೆಲುವು ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಹಳದಿ ಬಟ್ಟೆಯಿಂದ ಈ ಒಂದು ಮುಡುಪು ಅನ್ನೋದು ಮಾಡಿಸ್ತಾರೆ ಸರ್. ಓಕೆ ಗುರುಗಳು, ಇನ್ನೊಂದು ಆಮೇಲೆ ಮಾಟ ಮಂತ್ರ ಮಾಡಿಸೋರಿಗೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ. ಹೌದು ಸರ್, ಅದ್ರ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಅಘೋರ ಕಾಳಿ ಅಂತ ಇರೋದು. ಯಾಕಂದರೆ ಅಘೋರ ಕಾಳಿ ಅಂದ್ಬಿಟ್ಟು ಅಮ್ಮನ ಕ್ಷೇತ್ರದಿಂದ ಒಂದು ಸ್ವಲ್ಪ ದೂರ ಇರುತ್ತೆ, ಸರಿನಾ. ಅಲ್ಲಿ ಏನಂದರೆ ಅಮ್ಮನ ಒಂದು ನಾಲ್ಗೆ ಹೊರಚಾಚಿ ಅಘೋರ ಕಾಳಿಯಾಗಿ ಕೂತ್ಕೊಂಡಿದ್ದಾಳೆ ಅಮ್ಮ. ಯಾಕೆ ಕೂರಿಸಿದ್ದೀರಂದರೆ ದುಷ್ಟ ಸಂಹಾರೆಲ್ಲ ಅಮ್ಮನ ಪಾದ ಕೆಳಗಡೆ ಹಾಕಿ ತುಳಿಲಿ ಅಂತ ಹೇಳ್ಬಿಟ್ಟು ಒಂದು ಮಾಟ ಮಂತ್ರ ಆಗಲಿ, ವಾಮಾಚಾರ ಆಗಲಿ, ಒಂದು ಗಾಳಿ ಸಮಸ್ಯೆ ಆಗಲಿ, ಒಂದು ದೇವ್ರು ಬರ್ತಾರಲ್ಲ ಅಂಥ ಸಮಸ್ಯೆಗಳಿಗೆ ಯಾವುದೇ ಒಂದು ಕಟ್ಟಾಗಿದ್ರು ವಿಶೇಷವಾಗಿ ಅಲ್ಲಿ ಹೊಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ತ್ರಿಶೂಲ ಕಟ್ಟು ಅನ್ನೋದು ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಸರ್. ಯಾಕಂದರೆ ಅಲ್ಲಿ ತುಂಬ ಒಂದು ಗೆಲುವಿರುತ್ತೆ. ಎಂಥ ಮಾಟ ಮಂತ್ರ ಚೌಡಿ ಪ್ರಯೋಗ ಆಗಿದ್ರೂ ಅದ್ರಲ್ಲಿ ಹೊಡ್ಕೊಂಡು ಹೋಗುತ್ತೆ ಸರ್. ಯಾಕಂದರೆ ಇವಾಗ ತುಂಬ ಏನಂದರೆ ಮಾಟ ಮಂತ್ರ ಆಗೈತೆ, ಕೈ ಕಾಲೆಲ್ಲ ಸೊಳ್ಳಕು, ತಿರ್ಗಿ ಆಮೇಲೆ ಮನೆಯಲ್ಲಿ ನಿದ್ದೆ ಬರ್ತಾಯಿಲ್ಲ, ಏನೋ ಮೇಲೆ ಬಂದು ಮಲ್ಕೊಂಡಿರೋ ಥರ ಆಗುತ್ತೆ. ಇಲ್ಲ ಒಬ್ಬೊಬ್ಬರು ಓಡಾಡ್ಬೇಕಾದ್ರೆ ಹಿಂದೆ ಬಂದಂಗೆ ಆಗುತ್ತೆ. ಈ ಒಂಥರ ಗಾಳಿ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋದ್ರೂ ಯಾವುದೋ ಒಂದು ಜಾಗಕ್ಕೆ ಹೋದ್ರೂ ಬಿಟ್ಟೋಗಿರುತ್ತೆ, ಮತ್ತೆ ಮನೆಗೆ ಹೋಗ್ತಿದ್ದಂಗೆ ಮತ್ತೆ ತುಂಬ್ತಾ ಇರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಆ ಥರ ಆಗೋದಿಲ್ಲ ಸರ್. ಒಂದು 3 ಕಿತ ಅನ್ನೋದು ಒಂದು ತ್ರಿಶೂಲ ಕಟ್ಟು ಅನ್ನೋದು ನೀವು ಮಾಡಿಸ್ಕೊತಿದ್ದಂಗೆ ತುಂಬ ವಿಶೇಷವಾಗಿ ಹೊಡ್ಕೊಂಡು ಹೋಗುತ್ತೆ ಸರ್. ನಾವು ಏನೋ ಕಷ್ಟ ಇರೋದು ಕೇಳ್ಕೊಂಡು ಮಗನ ಮದುವೆ ಮಾಡಬೇಕು ಅಂತ ಬಂದು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ. ಅದೇ ಮದುವೆ ಆಗುತ್ತೇನಪ್ಪ ಅಂತ ಕೇಳೋಕ್ಕೆ ಬಂದು ಅದು ಹೇಳಲಿಲ್ಲ. ಈಗ 2ನೇದು ಊರುಗಡೆ ಒಂದು ಸ್ವಲ್ಪ ಜಮೀನು ನಮ್ಮಂತೆ ಆಗಬೇಕು, ಆಮೇಲೆ ಒಂದು ಸ್ವಲ್ಪ ಮನೆ ಕಟ್ಟಬೇಕು ಅಂತ ಇದ್ದೀವಿ ಮೇಲ್ಗಡೆ. ಅದಾಗುತ್ತೇನಪ್ಪ ಅಂತ ಕೇಳಿದೆ ಅಷ್ಟೇ. ಅದು ಆಗುತ್ತೆ ಅಂತ ಹೇಳೋರೆ, ನೋಡಬೇಕು. ಅದೇ ಇದು ಈಗ ಈ ಥರ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಅದು ಮುಂದೆ ಅದಾರ ನಡೆಸ್ಕೊಡ್ಬೇಕಲ್ಲ ನಮಗೆ. ಅದು ಆವಾಗ ಸತ್ಯ ಅವಳೆ ಅಂತ ನಾವು ತಿಳ್ಕೊತೀವಿ. ನಮ್ಗೆ ಆದರೆ ಇದು ಐತೆ, ಇವಳು ಜ್ಞಾನ ಐತೆ, ಹೋಗ್ಬೋದು ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅನ್ನೋ ನಂಬಿಕೆ ಇರ್ತದೆ. ಅದಾಗಲಿಲ್ಲ ಅಂದರೆ ಅವಳ ಮೇಲೆ ನಮಗೆ ನಂಬಿಕೆ ಇರೋಲ್ಲ. ದೊಡ್ಡಬಳ್ಳಾಪುರದಿಂದ ಹೇಗಿದೆ ಮೇಡಮ್ ದೇವಸ್ಥಾನ? ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದಾಗುತ್ತೆ.
ಆ ತಾಯಿ ನಂಬಿ ಬಂದಿದ್ದೀವಿ, ನಂಬಿ ಒಳ್ಳೇದು ಮಾಡಿದರೆ ಸರಿ ತಾಯಿ ನಮ್ಮಮ್ಮ. ಮೇಡಮ್ ಈ ಕಲ್ ಮೇಲೆ ಕುತ್ಕೊಂಡ್ರಿ ಅಂದರೆ ಅದಾಗಿ ಆಟೋಮೆಟಿಕ್ ತಿರುಗುತ್ತೆ ಯಾವ ರೀತಿ? ಇಲ್ಲ ಅದೇ ತಾಯಿನೇ ನಮ್ಮಮ್ಮ ತಿರುಗಿಸ್ತಾಳೆ. ನೀವು ಬೇಡ್ಕೊಂಡಿದ್ದೀರಾ? ಹಾಂ ಬೇಡ್ಕೊಂಡಿದ್ವಿ. ಅದು ಎಷ್ಟಿದೆ ಮೇಡಮ್ ಕಲ್ಲಿನ ಪವರ್ ನಿಮ್ಮ ಪ್ರಕಾರ? ಯಾಕಂದರೆ ತುಂಬ ಸ್ಪೀಡಾಗಿ ತಿರುಗುತ್ತೆ. ಸೊ ಏನು ಅನ್ನಿಸ್ತು ಅಂತ ನಿಮಗೆ? ಪವರ್ ಇದೆ ಸರ್, ಆ ತಾಯಿದು ಪವರ್ ಇದೆ. ನೋಡ್ತೀವಿ ನಾವು, ಹಿಂಗೆ ಕಾಪಾಡ್ಕೊಡಿದ್ರೆ ಸಾಕು ತಾಯಿ. ಓಕೆ, ಈ ಕಲ್ ಮೇಲೆ ಕೂತ್ಕೊಳ್ಳೋಕೆ ಏನಾದ್ರು ದುಡ್ಡು ತೊಗೊಂಡ್ರಾ ಮೇಡಮ್? ಏನಿಲ್ಲ. ಹಾಂ, ಅಂದರೆ ಇದು ಕಲ್ಲು ಯಾವ ರೀತಿ ಅಂತೀರಾ? ಅಂದರೆ ಉಚಿತವಾಗಿ ಕೊಟ್ರಾ? ಹಾಂ, ಹೇಳಿ, ದುಡ್ಡು ಏನಾದ್ರು? ಏನೂ ಇಲ್ಲ, ಆ ತಾಯಿ ನಂಬಿ ಪೂಜೆ ಮಾಡಿ ಅದ್ರ ಮೇಲೆ ಕೂತ್ಕೊಂಡ್ರೆ ಆ ತಾಯಿ ಉತ್ತರ ಕೊಡ್ತಾಳೆ. ಹಾಂ ಹಾಂ, 1 ರೂಪಾಯಿನ ತೊಗೊಂಡಿರಿ? ಹಾಂ ಹಾಂ, ಇಲ್ಲ. ಓಕೆ, ಅಂದರೆ ಈ ಕಲ್ಲಿನ ಪವಾಡ ಇದೆ ಅಂತ ಹೇಳ್ತೀರಾ? ಹಾಂ, ಪವಾಡ ಇದೆ. ಓಕೆ ಮೇಡಮ್, ನಿಮ್ಮ ಥರನೇ ಸುಮಾರು ಜನ ಸಮಸ್ಯೆಯಲ್ಲಿ ಇರ್ತಾರೆ. ಸೊ ಇಲ್ಲಿ ಬಂದರೆ ಅವ್ರಿಗೆ ಪರಿಹಾರ ಸಿಗುತ್ತೆ ಅಂತೀರಾ ನೀವು? ಹಾಂ, ಪರಿಹಾರ ಸಿಗುತ್ತೆ. ಬನ್ನಿ, ಆ ತಾಯಿ ನಂಬಿ ಬನ್ನಿ. ಓಕೆ, ನಿಮಗೆ ಒಳ್ಳೇದಾಗಿರೋ ಒಂದು ಉದಾಹರಣೆ ಹೇಳ್ಬೋದಾ ಮೇಡಮ್? ನಾನು ಹೋದ ವಾರ ಬಂದಿದ್ವಿ ಏನೋ ಅಂದ್ಕೊಂಡು, ಅದು ಪರವಾಗಿಲ್ಲ ನಡೆದಿದೆ. ಆ ತಾಯಿ ನಿಂಗೆ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಅಮ್ಮ ಜಮೀನಮ್ಮ ಕೋಟಿನ ಸಮಸ್ಯೆನಮ್ಮ, ಅತಿ ವೇಗವಾಗಿ ಇವರಂತೆ ಮಾಡ್ಕೊಂಡು ಕೊಡ್ತೀನಿ ಅಂದರೆ ಎಡಗಡೆ ಕೊಡಮ್ಮ, ಸ್ವಲ್ಪ ನಿಧಾನ ಅನ್ನಂಗಿತ್ತಂದರೆ ಬಲಗಡೆ ಕೊಡಮ್ಮ, ಕಠಿಣವಾಗೈತೆ ಸಮಸ್ಯೆ ಕಷ್ಟ ಐತೆ ಅನ್ನಂಗಿತ್ತಂದರೆ ನಿಲ್ಸಮ್ಮ. ಹ್ಞೂ